ಡೇ 2 ಅಲ್ಲಿ ಬೆಳಗ್ಗೆ ಬೇಗ ಎದ್ದು ಫ್ರೆಂಡ್ಸ್ಗೆ ಏನಾದರೂ ಟಿಫನ್ ಮಾಡ್ಕೋಣ ಅಂತೇಳಿ ದೋಸೆ ಮಾಡೋಣ ಅಂತ ಬಂದೆ. ಅದು ನೋಡಿದ್ರೆ ಫಸ್ಟ್ ದೋಸೆನೇ ಹೀಗಾಯಿತು. ಅಂತೂ ಇಂತೂ ಹೇಗೋ ದೋಸೆ ಮಾಡಿದೆ. ದೋಸೆ ಮಾಡಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿ, ಪಲ್ಯ ಜೊತೆ ಮತ್ತು ಚಟ್ನಿ ಇರಲಿ ಅಂತೇಳಿ ಚಟ್ನಿನೂ ಮಾಡಿ ಎಲ್ಲ ಟಿಫನ್ ಮಾಡಿಕೊಂಡು ರೆಡಿಯಾಗಿ ಇಲ್ಲೇ ಬೀಚಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ದೂರ ಎಲ್ಲೂ ಬೇಡ ಅಂತ ಇಲ್ಲೇ ಹತ್ರದಲ್ಲಿರೋ ಬೀಚ್ಗೆ ಕರ್ಕೊಂಡು ಹೋದೆ. ತಣ್ಣೀರ್ಬಾವಿ ಬೀಚು ನನಗೆ ಮನೆಯಿಂದ ತುಂಬ ಹತ್ರ ಆಗುತ್ತೆ, ಮತ್ತು ಅಲ್ಲಿ ಜನನೂ ಕಡಿಮೆ ಇರ್ತಾರೆ, ಫ್ರೀಯಾಗೂ ಇರುತ್ತೆ, ಮತ್ತು ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ. ಸರಿ ಇಲ್ಲೇ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ತುಂಬ ಬಿಸಿಲು ಬೇರೆ ಇತ್ತು. ಕುಡಿಯೋಕೆ ಏನಾದರೂ ಇರಲಿ ಅಂತೇಳಿ ಮಜ್ಜಿಗೆ ತೊಗೊಳ್ಳೋಣ ಅಂತೇಳಿ ಮಜ್ಜಿಗೆ ಅಂಗಡಿಗೆ ಹೋದ್ವಿ. ಮಜ್ಜಿಗೆ ಅಂಗಡಿಗೆ ಹೋಗಿ ಅಲ್ಲಿಂದ ಒಂದು 7 ಲೀಟ್ರ್ ಮಜ್ಜಿಗೆ ತೊಗೊಂಡು ಅಲ್ಲಿಂದ ಬೀಚಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಇಲ್ಲೇ ಒಂದ್ಸಲಿ ಮಜ್ಜಿಗೆ ಟೇಸ್ಟ್ ಮಾಡ್ತೀನಿ ಅಂತೇಳಿ ಅಲ್ಲೇ ಒಂದ್ಸಲಿ ಟೇಸ್ಟ್ ಮಾಡ್ದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರಿ ಅಂತೇಳಿ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ತಣ್ಣೀರ್ಬಾವಿ ಬೀಚು. ನಾನು ಇಲ್ಲಿಗೆ ಬರದೆ ತುಂಬ ದಿವಸ ಆಯಿತು. ನಾನು ಸಂಡೇ ಎಲ್ಲ ಫ್ರೀ ಇದ್ದಾಗ ಇಲ್ಲಿ ಬಂದು ಹೋಗ್ತಾ ಇದ್ದೆ. ನಂಗೆ ಬೇಜಾರಾದಾಗ, ನನ್ನ ಮನೆ ನೆನಪಾದಾಗ, ಒಬ್ಬನೇ ಇರಬೇಕನ್ನಿಸ್ದಾಗ ನಾನು ಇಲ್ಲಿಗೆ ಬರ್ತಾಯಿದ್ದೆ. ಬೀಚಿಗೆ ಬಂದು ಬೀಚೆಲ್ಲ ಒಂದು ರೌಂಡ್ ಹಾಕಿ ಅಲ್ಲಿಂದ ಫುಲ್ ಲಾಸ್ಟಿಗೆ ಹೋಗೋಣ ಅಂತ ಲಾಸ್ಟಲ್ಲಿ ಬಂದ್ವಿ. ಹಾಂ ಸುಮಂತ್, ಹೇಗಿದೆ ಇದು ನಿಮ್ಮ ತಣ್ಣೀರ್ಬಾವಿ ಬೀಚ್ಗೆ ಕರ್ಕೊಂಡು ಬಂದಿದ್ದೀರಾ? ಹೇಗಿದೆ? ಓಕೆ, ಫಸ್ಟ್ ಟೈಮ್ ಈ ಬೀಚಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂಥರ ಇದ್ದಾನೆ, ಕೋಟಿಗಟ್ಟಲೆ ಮಾತಾಡ್ತಾನೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ಬೀಚಿಗೆ ಇಳಿಯೋಣ ಅಂತೇಳಿ ರೆಡಿ ಆದ್ವಿ. ಬೀಚಲ್ಲಿ ಆಟಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ಹೊರಟಿದೆ ಊಟಕ್ಕೆ. ಹೋಟೆಲಿಗೆ ಬಂದು ನಾವು ಫಸ್ಟ್ ಆರ್ಡರ್ ಮಾಡಿದ್ದು ನೀರು ದೋಸೆ ಆ್ಯಂಡ್ ಫಿಶ್ ಕರಿ. ಅಲ್ಲಿಂದ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಫ್ರೆಂಡ್ಸ್ ನೈಟೇ ಓಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಫಿಶ್ ಎಲ್ಲ ತಿಂದು ಸಾಕಾಗ್ಬಿಟ್ಟಿತ್ತು. ನೈಟ್ ಊಟಕ್ಕೆ ಬಿರಿಯಾನಿ ಮಾಡೋಣ ಅಂತೇಳಿ ಬಿರಿಯಾನಿ ಮಾಡೋಕ್ಕೆ ಹೊರಟೆ. ನಮಗೆ ತುಂಬ ಚೆನ್ನಾಗೆಲ್ಲ ಬರೋಲ್ಲ, ಏನೋ ಒಂದು ರೇಂಜಿಗೆ ಮಾಡೋಣ ಅಂತ ಬಂದೆ. 2 ಡೇಸ್ ಅವ್ರ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಗೊತ್ತಿಲ್ಲ. ನಂಗೆ ತುಂಬ ಎಲ್ಲ ಫ್ರೆಂಡ್ಸ್ ಇಲ್ಲ, ಇರೋದೊಂದು 2-3 ಜನ ಇದ್ದಾರೆ ಅಷ್ಟೇ. 100 ಜನ ಫ್ರೆಂಡ್ಗಳನ್ನ ಮಾಡ್ಕೊಳೋಕ್ಕಿಂತ ಕಷ್ಟ ಸುಖ ಅಂತ ಬಂದಾಗ ಒಂದು 3 ಜನ ಫ್ರೆಂಡ್ಸ್ಗಳಿದ್ರೆ ಸಾಕು. ಆದಷ್ಟು ನಂಗೆ ಸಿಗೋ ಟೈಮ್ಗಳನ್ನ ನಾನು ಇವ್ರ ಜೊತೆ ಕಳೆಯೋಕ್ಕೆ ನೋಡ್ತೀನಿ. ಅವ್ರು ಎಷ್ಟೇ ದೂರದಲ್ಲಿದ್ದರೂ ನಮ್ಗಳಿರೋ ಬಾಂಡಿಂಗು ಯಾವುದು ಕಡಿಮೆ ಆಗಿಲ್ಲ. ಎಷ್ಟೇ ಕೆಲಸ, ಎಷ್ಟೇ ಟೆನ್ಷನ್ಗಳಿದ್ರು ದಿನಕ್ಕೆ ಒಂದ್ಸಲ ಏನಾದರೂ ಫೋನ್ ಮಾಡಿ ನಾವು ಮಾತಾಡ್ತೀವಿ. ಓಕೆ ಬ್ರೋ, ಮತ್ತೆ ಸಿಗೋಣ. ಬಾಯ್ ಬ್ರೋ, ಟೇಕ್ ಕೇರ್. ಸರಿ ಅಂತ ಅವ್ರಿಗೆ ಕಳಿಸ್ಕೊಟ್ಟು ನಾವು ಸೀದಾ ಮನೆಗೆ ಬಂದು ಮಲ್ಕೊಂಡ್ವಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿದ್ದಾಗ ಟೇಕ್ ಕೇರ್, ಬಾಯ್ ಬಾಯ್.